ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಎಕ್ಸ್ಟ್ರಾ ರುಚಿಯಾಗಿ ಆರೋಗ್ಯಕರವಾಗಿ ತಯಾರಿಸಬಹುದಾದ ಹೆಸರುಕಾಳು ಪಲ್ಯ ರೆಸಿಪಿ ನೋಡೋಣ ಬನ್ನಿ. ಕುದಿಸಿದ ಹೆಸರುಕಾಳು, ಈರುಳ್ಳಿ, ಆಯಿಲ್, ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನಕಾಯಿ ಹಿಂಡಿ, ಒಣಮೆಣಸಿನಕಾಯಿ 2, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಉಪ್ಪು, ಅರಿಶಿನ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಮಧ್ಯಮ ತಾಪದಲ್ಲಿ ತೆವಳಿಸಿ. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸುತ್ತಿಸಿ 2 ನಿಮಿಷ. ಈಗ ಟೊಮೆಟೊ, ಅರಿಶಿನ, ಹಸಿಮೆಣಸು ಹಿಂಡಿ ಹಾಕಿ ಉಪ್ಪು ಹಾಕಿ ಮತ್ತೆ 5 ನಿಮಿಷ ಬೇಯಿಸಿ. ಈಗ ತಯಾರಾಗಿರುವ ಹೆಸರುಕಾಳು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಹಾಕಿ ರಸ ಬರುವಷ್ಟು 5 ನಿಮಿಷ ಬೇಯಿಸಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಪಾತ್ರೆಗೆ ಮುಚ್ಚಳ ಹಾಕಿ 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ. ಚುಟುಕು ಸಮಯದಲ್ಲಿ ತಯಾರಾದ ರುಚಿಕರ ಹೆಸರುಕಾಳು ಪಲ್ಯ ರೆಡಿ. ಚಪಾತಿ ಆರ್ ರೋಟಿ, ಅನ್ನದ ಜೊತೆಗೆ ಸವಿಯಬಹುದು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಮರಿಬೇಡಿ.